ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಇದು ತುಂಬಾ ಸಿಂಪಲ್ ಮಾಡೋದು, ಕಷ್ಟಪಡಬೇಕನ್ನೋ ಅವಶ್ಯಕತೆಯೇ ಇಲ್ಲ ಆ್ಯಂಡ್ 15 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಚಪಾತಿ, ರೈಸ್, ಪೂರಿ ಇದಕ್ಕೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್. ಇದನ್ನು ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಂತ ಹೇಳಿ ಫಸ್ಟೇ ಹೇಳಿಬಿಡ್ತೀನಿ. ವೈಟ್ ಚನಾ ರಾತ್ರಿಯೇ ನೆನೆಸಿಟ್ಬಿಟ್ಟಿದ್ದೆ ನಾನು. ಇಲ್ಲಿ ಚಿಲ್ಲಿ ಪೌಡರ್, ಹಲ್ದಿ ಪೌಡರ್ ಆ್ಯಂಡ್ ಮಟನ್ ಮಸಾಲ, ಈರುಳ್ಳಿ, ಗರಂ ಮಸಾಲ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ. ವೈಟ್ ಚನಾ ಆ್ಯಂಡ್ ಎಲೆಕೋಸು ತೊಗೊಂಡಿದ್ದೀನಿ ನಾನು. ನೀವು ಹೂಕೋಸು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಇದರಲ್ಲೊಂದು ನಾನು ಮಿಸ್ ಮಾಡಿದ್ದೀನಿ, ಅದೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ನೀವು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬೋದು. ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಡಯಟಲ್ಲಿರೋರು ಈ ಆಯಿಲ್ ಯೂಸ್ ಮಾಡ್ಕೊಬೋದು, ಇಲ್ಲ ಡಯಟ್ ಬೇಡ ಅನ್ನೋರು ನಾರ್ಮಲ್ ಆಯಿಲ್ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ಗರಂ ಮಸಾಲ ಏನಿತ್ತು, ಇದು ಆಯಿಲ್ ಹೀಟ್ ಆದಮೇಲೆ ನಾನು ಗರಂ ಮಸಾಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ವೆಯ್ಟ್ ಮಾಡ್ತೀನಿ, ಮೀನ್ಸ್ ಒಂದು 30 ಸೆಕೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಏನೇ ಮಸಾಲ ಹಾಕೋ ಮುಂಚೆನೂ ಸ್ವಲ್ಪ ಆಯಿಲು ಹೀಟ್ ಆಗಬೇಕು, ಆವಾಗಲೇ ನಮಗೆ ಅದೊಂದು ಘಮ ಪರಿಮಳ ಸಿಗುತ್ತೆ. ಅದಾದಮೇಲೆ ಇವಾಗ ಓಕೆ ಬಿಸಿಯಾಗಿದೆ ಆ್ಯಂಡ್ ಇವಾಗ ನಾನೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಈರುಳ್ಳಿ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಯ್ತಂದರೆ ಒಂದು 30 to 1 ಮಿನಿಟ್ ಅದರ ಹೀಟಲ್ಲೇ ಬೇಯಿಸಿ, ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿ. ಟೈಮಲ್ಲಿ ಕರ್ಬೇವಿನ ಸೊಪ್ಪು ಏನಿತ್ತಲ್ಲ ಅದು ಹಾಕಿ ಅಲ್ಲಾಡಿಸಿ ಆ್ಯಂಡ್ ಇನ್ನೊಂದು ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ 1 ಟೊಮೆಟೊ ಏನಿತ್ತಲ್ಲ ಅದು ನಾನು ರುಬ್ಕೊಂಡ್ಬಿಟ್ಟು ಇವಾಗ ಹೀಟಾಗಿದೆ ಇದು. ಒಂದು ಸ್ವಲ್ಪ ಆನಿಯನ್ನು ಗೋಲ್ಡನ್ ಬ್ರೌನ್ ಬರಬೇಕು. ಈ ಟೈಮಲ್ಲಿ ನೀವೇನು ರುಬ್ಕೊಂಡಿದ್ದೀರಲ್ಲ ಆ ಮಸಾಲೆನ ಹಾಕಿಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಈ ಟೈಮಲ್ಲಿ ಚಿಲ್ಲಿ ಪೌಡರ್, ಹಲ್ದಿ ಪೌಡರ್ ಆ್ಯಂಡ್ ಮಟನ್ ಮಸಾಲ ಬೇಡದೇ ಇರೋರು ನೀವು ಚಿಕನ್ ಮಸಾಲ ಯೂಸ್ ಮಾಡ್ಕೊಬೋದು. ಇದನ್ನು ಈ ಟೈಮಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಈ ಟೈಮಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಬಿಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ.
ಈ ಟೈಮಲ್ಲಿ ವೈಟ್ ಚನಾ ಆ್ಯಂಡ್ ಕ್ಯಾಬೇಜ್ ಏನಿತ್ತಲ್ವ ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಆ್ಯಂಡ್ ಒಂದು 2 ಮಿನಿಟ್ಸ್ ಹೀಟಲ್ಲೇ ಅದು ಬೇಯಬೇಕು. ಆ್ಯಂಡ್ ತೆಂಗಿನಕಾಯಿ ತುರಿ ಏನಿತ್ತಲ್ವ ಅದು ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಆ್ಯಂಡ್ ಅದು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದು ಕ್ಯಾಬೇಜ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸಿದ್ದೀನಿ. ನಿಮಗೂ ಸ್ವಲ್ಪ ಸ್ವೀಟ್ ಅನಿಸಿದ್ರೆ ಅದಕ್ಕೆ ಚಿಲ್ಲಿ ಪೌಡರ್ ಸೇರಿಸಿದ್ರೆ ನಾರ್ಮಲ್ ಸ್ಪೈಸಿ ಆಗೋಗುತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು 2 ಮಿನಿಟ್ಸ್ 2 to 3 ಮಿನಿಟ್ಸ್ ಚೆನ್ನಾಗಿ ಹೀಟಲ್ಲೇ ಬೇಯಿಸ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಈ ಟೈಮಲ್ಲಿ ಹಾಕೊಬೋದು. ಆ್ಯಂಡ್ ಎಷ್ಟು ಬೇಕೋ ನೀರು ಹಾಕಿಬಿಟ್ಟು ಒಂದು 2 to 3 ವಿಷಲ್ ಬರೋ ಥರ ಬೇಯಕ್ಕಿಟ್ಬಿಡಿ. ವಿಷಲ್ ಕ್ಯಾಪ್ ತೆಗ್ದಿದ ತಕ್ಷಣ ಅಷ್ಟು ಪರಿಮಳ ಅಷ್ಟು ಸೂಪರಾಗಿತ್ತು. ಆ್ಯಂಡ್ ಟ್ರಸ್ಟ್ ಮೀ ಗಾಯ್ಸ್, ಇದು ಟ್ರೈ ಮಾಡಿ ನೋಡಿ. ನೀವು ವೀಕ್ಲಿ 2 to 3 ಟೈಮ್ಸ್ ಅಂತೂ ಖಂಡಿತವಾಗ್ಲೂ ಮಾಡ್ತೀರ. ಅಷ್ಟು ಟೇಸ್ಟಾಗಿರುತ್ತೆ. ಯಾಕಂದರೆ ಇದರಲ್ಲಿ ಮಟನ್ ಮಸಾಲ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಅದೊಂದು ನಮಗೆ ಏನೋ ಒಂದು ಮಟನ್ ಗ್ರೇವಿ ಆ ಥರ ಏನೋ ಒಂದು ತಿನ್ನೋ ಥರ ಒಂದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಲೈಟಾಗಿ ಸ್ವೀಟ್ ಅನಿಸಿದ್ರಿಂದ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಖಾರ ತಿನ್ನೋರು ಇಲ್ಲ ಅಂದರೆ ಓಕೆ, ನಿಮ್ಮಿಷ್ಟ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.